ಸದಾ ಶಿವ ಸಾಂಬ ಸದಾ ಶಿವ ನಡೆದಿತ್ತು ಎಲ್ಲಿ ಅಲ್ಲಿ ನೀವು ಮಾಡ್ರಂತಡೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಬ್ದ ಕೇಳೋನು ಯಾರು ಗಂಡ ಲಾಸ್ಟ್ ಪಾಪ ತುಂಬ ಹೋಗಿದ್ದೀಗೆಲ್ಲ ನೀವು ತುಂಬೋದು ನಾವು ಅಲ್ಲೇ ಬಂದು ಕುಂತಿದ್ದೆ ಕೊಯ್ಲೆ ಬಂದ್ರೆ ಮುಂದೆ ಸಿಗ್ತಿದ್ರಿ ಪಾಪ ಬಂದನು ಅಲ್ಲೊಂದು ಕಂಬ ಇತ್ತು ಕುಂತು ಮನ್ಯಾಗ ಏನು ಹೇಳಿನು ನನಗೆ ಹಸು ಆಯ್ತು ಪೈಲೆ 4 ರೊಟ್ಟಿ ಮಾಡೋನು ಚಂದ ಊಟ ಮಾಡೋನು ತೆಂಗಿ ಮಜ್ಜಿಗೆ ಕೊಡೋದು ಇಲ್ಲಿ ಬಂದು ಕುಂತನು ಪ್ರವಚನದಾಗ ಆ ಸಾಂಬ ಸದಾ ಅಂತ ಹೇಳ್ಕೊತಾನೆ ಅವನಿಗೆ ಅಲ್ಲೇ ಕಂಬದ ಬಲ್ಲಿ ನಿದ್ದೆ ಹತ್ತಿತ್ತು ಅದು ಧ್ಯಾನದಾಗ ಕುಂತು ಅನ್ಕೋತ ಮನುಷ್ಯನ ಕುಂತನು ಪ್ರವಚನ ಮುಗೀತು ಪ್ರಸಾದ ಆಯಿತು ವ್ಯವಸ್ಥಾಪಕರು ಇರ್ತಾರಲ್ಲ ಯಾಕೋ ಮನುಷ್ಯ ಈಯಳಾಯ್ತು ಎಲ್ಲರೂ ಹೋದ್ರು ರಾತ್ರಿ ಎಷ್ಟಾಗ್ಯದ 12 ಆಗ್ಯದ ಮನೆಗೆ ಹೋಗು ಹೇಳ್ತಾನ ಅವನ ತಲೆಗೇನು ಸಾಂಬ ಸದಾ ಶಿವ ಸಾಂಬ ಅಲ್ಲತ್ತ ಮನೆಗೆ ಹೋಗೋ ತಮ್ಮ ಮನೆ ಹಾದಿ ಸಾಂಬ ಸದಾ ಶಿವ ಸಾಂಬ ಅನ್ರಿತಾ ಇದ್ದೀರ ನೀವು ಎಣ್ಣೆ ಅಲ್ಲತ್ತರು ಅವ್ರಂದ್ರು ಏನಾಗ್ಯದ ಸ್ಕ್ರೂ ಲೂಸ್ ಆಗ್ಯದ ಇವನಿಗೆ ಏನು ಮಾಡಬೇಕು ಅಂತ ಮನೆ ದಾರಿ ಬಿಟ್ಟರು ಹಾದಿ ಗಂಟೆ ಹೇಳ್ಕೊತ ನೋಡೋದು ಏನಂತ ಮನೇನಂತು ಎಲ್ಲರೂ ಹಾಗೆ ಹೋಗ್ಯಾರ ಈಗ ಯಾಕೆ ಲೇಟ್ ಮಾಡಿದೆಪ್ಪ ಅಂದ್ರೆ ಸಾಂಬ ಸದಾ ಶಿವ ಹೇಳತ್ತು ಒಳಗೆ ಬರ್ರಿ ಸಾಂಬ ಸದಾ ಶಿವ ಒಳಗೆ ಬರ್ರಿ ಸಾಂಬ ಸದಾನೇ ಹೇಳ್ತದೆ ಒಳಗೆ ಬಂದನು ಇವತ್ತು ಏನು ಹೇಳ್ಯಾರ್ರಿ ಸಾಂಬ ಸದಾ ಶಿವ ಸಾಂಬ ಸದಾ ನನ್ನ ಗಂಡ ಹುಚ್ಚಾದನು ಏನು ಮಾಡಿ ಅಂತ ಆಕಿಗೆ ಪಾಪ ಏನು ಮಾತಾಡ್ರಿ ಬರೀ ಸಾಂಬ ನೀವು 2 ಸರಿನೇ ಹೇಳತ್ತರ ನಗ್ಲತ್ತೀರಿ ಆಕಿಗೆ ಸಿಟ್ಟು ಬರೋಣ ಒಣಕಿ ತಗೊಂಡು ಮೂಲಾಗಿದ್ದು ಒಂದು ಬೆನ್ನಾಗ ಹಾಕೊಳ್ಳು ಅದು ಒಣಕಿ ಬಂಗಾರ ಐತ್ರಿ ಯಾಕಂದ್ರೆ ಅದು ಸೂಕ್ಷ್ಮಾತಿ ಸೂಕ್ಷ್ಮ ನಾಡಿದಾಗ ಹೋಗಿ ಕುಂತಿತ್ತು ಒಣಕಿ ಬಂಗಾರ ಆಯ್ತೈತೆ ಗರೀಬ್ ಮಂದಿ ಪಾಪ ಅಕ್ಕಿ ಅಂತಾಳ ನನ್ನ ಗಂಡ ಎಷ್ಟು ಚಂದ ಮಂತ್ರಿ ಎಸ್ಕೊಂಡು ಬಂದಾರ ಇಡೀ ದೇಹನೇ ಬಂಗಾರ ಆಯ್ತದ್ರಿ ಆ ಬಂಗಾರ ಆದ ತಕ್ಷಣ ಖುಷಿ ಆದಳು ಗರೀಬ್ತಿ ಇದ್ದಳು ಮನೆ ಕಟ್ಟೋಳು ಕಾರ್ ತಗೊಂಡೋಳು ಮೈ ತುಂಬ ಬಂಗಾರ ಹಾಕೊಂಡ ತಕ್ಷಣ ಬಾಜದರಂತಾರೆ ಅಯ್ಯವ್ವ ಮೊನ್ನೆ ಗರೀಬಿದ್ದಳು ಈಟ್ ಹೆಂಗೆ ಸಾವ್ಕಾರ ಅದೇ ಥೋಡೆ ನನಗೂ ಹೇಳೇನು ಗಂಡು ಸಿಗ್ತಾರೆ ಏನಿಲ್ಲ ನೋಡಿ ನನ್ನ ಗಂಡ ಎಮ್ಮೆ ಕಾಯ್ಲಕ್ಕೆ ಹೋಯ್ತೀನಿ ದಿನ ನೀವಿ ಹೋಗು ಅಂತಿದ್ದಾವೆ ಹೋಯ್ತೀನಿ ಕೊನೆ ದಿನ ತಯಾರಾದನು 4 ರೊಟ್ಟಿ ಉಂಡು ಹೋದನು ಈಗ ಅವ್ರ ಮಂತ್ರ ಕಲ್ತ್ಕೊಂಡು ಬಂದನು ಆಕೆ ಅಂದ್ರು ಶ್ರಾವಣ ಮಾಸ ಬರ್ತದೆ ಯಾವಾಗೋ ನನ್ನ ಗಂಡ ಕಳಿಸ್ಲಿ ಆಗೋ ಯಾರು ಬಾಜು ಮನೆಗೆ ಶ್ರಾವಣ ಮಾಸ ಬಂತು ಒಂದು ಎಮ್ಮೆ 4 ತಂದು ದಿನ ಎಮ್ಮೆ ಕಾಯ್ಲಾಕ ಕಳಿಸ್ತೇಳು ಹೋಗ್ರಿ ಅಂತ ನೀವು ಅಲ್ಲಿ ಅನ್ಬೇಕ್ರಿ ಅಂತೇಳಿ ಗಂಡ ನೀವು ಪ್ರವಚನಕ್ಕೆ ಹೋಗ್ರಿ ನಾ ಅಂತ ಆಕಿ ಕೇಳ್ಕೊಂಡು ಬಂದೇಳೆಲ್ಲ ದೋಸ್ತಿ ಬೆಲ್ಲ ಅವು ಅಲ್ಲೇ ಅಂತೀನು ನೀವು ಹೆಂಗೆ ಅನ್ರಿ ಕೊನೆಯ ದಿನ ಹ್ಞೂ ಅನ್ರಿ 4 ರೊಟ್ಟಿ ಮಾಡಿಕೊಡು ಅನ್ರಿ ನಾ ಮಾಡಿಕೊಡ್ತಾನು ಮತ್ತು ಅವ್ರು ಎಲ್ಲಿ ಹೋಗಿ ಕುಂತಿರೋ ಅಂತ ಗೊತ್ತದ್ರಿ ಒಂದು ಕಂಬ ಅದಂತ ಅಲ್ಲೇ ಹೋಗಿ ಕಂಬದ ಬಲ್ಲೇ ಕೂಡ್ಬೇಕು ಆಯ್ತು ಹೇಳ್ತಿ ಹೆಂಗೆ ಹೇಳಿದ್ರು ಹಂಗೆ ಕೇಳಿದನು ಇವ ಹೋಗಾಡಿವಿ ಏನಾಗ್ಲತ್ತಿತ್ತು ಅಲ್ಲಿ ಸಾಂಬ ಸದಾ ಶಿವ ನಡೆದಿತ್ತು ಹೋಗಿ ಇನ್ನ ಮಂತ್ರ ಮುಗ್ದಿತ್ತು ಇವ ಹೋದನು ಅಲ್ಲಿ ಉಂಡು ಹೋಗಿನು ಕಣ್ಣು ಮುಚ್ಚನು ಅದು ಒಂದೇ ಮಂತ್ರ ನೆನ್ಪಿಟ್ಕೊಂಡು ನೆನ್ಪು ಹೇಳಲ್ಲ ಹೆಂಡತಿ ಈ ಮಂತ್ರ ಅನ್ಕೋತ ನೀವು ಬರ್ಬೇಕಂತೆ ರಾತ್ರಿ ಆಯ್ತು ಅವ ಬಿ ಬಾರಾಗಿ ಅವ್ರ ಬಂದು ಎಬ್ಸತನ ವ್ಯವಸ್ಥಾಪಕರು ಬಂದು ಎಬ್ಸತನ ಎದ್ದಿಲ್ಲ ಯಾಕೋ ಮತ್ತೆ ಯಾಕೆ ಬಂದಿ ನೀನು ಅಂತ ಹೇಳ್ರಿ ನಾ ಬೇರೆ ಇದ್ದ ಅಂತ ಮನೆಗೆ ನಡೆಯೋ ಸಾಂಬ ಸದಾ ಶಿವ ಮನೆಗೆ ಬಂದನು ಹೆಂಡತಿ ಬಂದ್ರಿ ಏನೇನು ಹೇಳಿದ್ರು ಸಾಂಬ ಸದಾ ಶಿವ ಆಕಿ ಏನು ಮಾಡೋಳು ಗೊತ್ತು ಆಕಿ ಒಂದೇ ಒಣಕಿ ಬಂಗಾರ ಆಗಿತ್ತು ನಾವು ಗಲ್ಲಿ ಮಂದಿ ಬಲ್ಲಿದೆಲ್ಲ ಒಣಕಿ ತಂದು ಜಮಾ ಸಿಕ್ತು ಒಣಕಿ ಜಮಾ ಸಿಟ್ಟಳು ಅವ್ರು ಯಾವಾಗ ಬರಬೇಕು ಎಲ್ಲೆಲ್ಲಿ ಹೊಡೆದು ಬಂಗಾರ ಒಣಕಿ ಮಾಡ್ಬೇಕಂತ ವಿಚಾರ ಮಾಡೋಳು ತಾಯಿ ಒಳಗೆ ಕರೆದಳು ಸಾಂಬ ಸದಾ ಶಿವ ಸಾಂಬ ಅಂತ ಅಲ್ಲತ್ತರು ಅಕ್ಕೆ ಅಂತಳ ಹಂಗೆ ಹಿಡಿದು ಒಳಗೆ ಎಳ್ಕೊಂಡು ಬರ್ತಾರೆ ಏನು ಹೇಳಿದ್ರು ಹೇಳ್ರಿ ಸಾಂಬ ಸದಾ ಶಿವ ಅವ ಅಂತನ ನಡಿ ಕೊಲ್ಯಾಗ ನಾ ಯಾಕೆ ಬರಲಿ ಅಂದನು ಅವಾಗ ಬೆನ್ನು ಬಾಗಿಸಿ ಒಣಕಿ ತಗೊಂಡು ಹೊಡೆದಳು ಟಂಕ ಮುರಿದೋಯ್ತು ಏನೋ ಇವತ್ತಿಗೆ ಬಿಜಾಪುರ ಹಾಸ್ಪಿಟಲ್ ನಾನು ಅಂದ್ರೇನು ಇನ್ನೊಬ್ಬರದ್ದು ನೋಡಿ ಮಾಡೋದು ಬೇಡ ಯಾರೋ ಬಂದು ನೀವು ಒಳ್ಳೆ ಕಾರ್ಯಕ್ಕೆ ನಡೆದಿರಿ ವಿಷ್ಣು ಮಂದಿರಕ್ಕೆ ನಡ್ರಿ ಗಣೇಶ್ ಮಂದಿರಕ್ಕೆ ನಡ್ರಿ ಭಾಲ್ಕೇಶ್ವರಿಗೆ ನಡ್ರಿ ಎಲ್ಲೆಲ್ಲೋ ನಡ್ರಿ ಅಂತ ಎಳ್ಕೊಂಡು ಹೋಯ್ತಾರ ಹೋಗಬಾರ್ದು
ಶರಣರು ಏನು ಹೇಳ್ತಾರ, ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ, ಲಿಂಗಾನುಭವದಿಂದ ನಿಮ್ಮ ಕಂಡು ಎನ್ನ ಮರದೆ ಅಂತ ಶರಣರು ಹೇಳಿದಂಥ ವಾಣಿಗಳು ವಚನಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಬಹಳಷ್ಟು ತಾಯಂದಿರೆಲ್ಲರೂ ಅನ್ನಿಸ್ತಾ ಇದ್ರಿ, ಇನ್ನೂ ಒಂದು ಸ್ವಲ್ಪ ಮೆಟ್ಟಿಲಂದ್ರೇನು ದೇಹದ ಮೆಟ್ಟಿಲನ್ನು ಏರುತ್ತಾ ಆ ಎರಡು ಕಣ್ಣುಗಳನ್ನು ಮುಚ್ಚಿ ಲಿಂಗವನ್ನು ಹಿಡಿದು 41 ದಿನ ಸಾಧನೆ ಮಾಡಿರಿ. ನಿಮ್ಮ ಮಕ್ಕಳು ಏನಾಗಬೇಕು ಅದಾಯ್ತಾರ, ನಿಮ್ಮ ಹಳೆ ಏನು